ಪರೀಕ್ಷೆ ಚಾನೆಲ್ಗೆ ಸ್ವಾಗತ. Today in this class we will be solving the most and the biggest question in all our SSLC students minds. ನಮ್ಮ SSLC ಮಕ್ಕಳಿನ ತಲೆಯಲ್ಲಿರುವಂತಹ ಪ್ರತಿ ಒಂದು ಪ್ರಶ್ನೆ ಇದರ ಬಗ್ಗೆ ಸಾಲ್ವ್ ಮಾಡ್ತೀವಿ. ಈ ಮೇಜರ್ ಕ್ವೆಶ್ಚನ್ ಏನು ಮಕ್ಕಳ? ಮ್ಯಾಮ್ ನನಗೆ ಕೇಳ್ತಾರೆ, ಮ್ಯಾಮ್ ನಾನು ಇದೋದ್ಲಾ ಏನು ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಓದ್ಲಾ ಅಥವಾ LBA ಕ್ವೆಶನ್ಸ್ ಓದ್ಲಾ? ಎಲ್ಲರೂ ಕೇಳ್ತಾರೆ LBA ಕ್ವೆಶನ್ ಯಾಕೆ ಓದಬೇಕು ಮ್ಯಾಮ್, ಟೆಕ್ಸ್ಟ್ ಬುಕ್ ಕ್ವೆಶನ್ ಯಾವಾಗ ಓದಬೇಕು ಮ್ಯಾಮ್? ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಯಾಕೆ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಓದಬೇಕು ಅಥವಾ ಯಾವಾಗ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಓದಬೇಕು ಮತ್ತು ಯಾವಾಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಸ್ನ ರೆಫರ್ ಮಾಡಬೇಕು. ಆಯಿತಾ? ಇವಾಗ ಯಾರ್ಯಾರಿಗೆ LBA ಅಂದರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಸೊ ಇವಾಗ ನಾನು ಹೇಳ್ತೀನಿ LBA ಅಂದರೆ ಏನು. ಹಿಂದಿನ ಅಕಾಡೆಮಿಕ್ ಇಯರ್ ಅಂದರೆ ಈಗ ತಾನೇ ಮುಗಿತಲ್ಲ ಎಕ್ಸಾಮು, ಆ ಒಂದು ಎಕ್ಸಾಮಿನ ಅಕಾಡೆಮಿಕ್ ಇಯರಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಸ್ ಅಂತ ರಿಲೀಸ್ ಮಾಡ್ತು. ಈ ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಸ್ ಏನಿದೆ ಇದರಲ್ಲಿ ನಿಮಗೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶ್ಚನ್ಸ್ನ ನೀಡಿದ್ದಾರೆ. ಈ ಕ್ವೆಶನ್ಸ್ ಏನಿದೆ ಅದು ತುಂಬ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಕ್ವೆಶನ್ಸ್ ಇರೋದು. ನಿಮಗೆ 1 ಮಾರ್ಕರ್, 2 ಮಾರ್ಕರ್, 3 ಮಾರ್ಕರ್, 4 ಮಾರ್ಕರ್, ಗ್ರಾಮರ್ ಎಲ್ಲ ಅದರಲ್ಲೇ ಕವರ್ ಮಾಡಿದ್ದಾರೆ. ಸಬ್ಜೆಕ್ಟ್ ವೈಸ್ ಇದೆ ನಿಮಗೆ ಆ್ಯಂಡ್ ಎಲ್ಲ ಸಬ್ಜೆಕ್ಟ್ಸ್ಗೂ ನಿಮಗಿದು ಸಿಗತ್ತೆ. ನಿಮ್ಗೇನಾದರೂ ಹೇಗೆ ಇದನ್ನು ಆಕ್ಸೆಸ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಬೇಕಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ಆ್ಯಂಡ್ ಐ ವಿಲ್ ಟೇಕ್ ಇಟ್ ಅಪ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವೆಶನ್. ಆಯಿತಾ? ನೀವು ಯಾವ ಒಂದು ರಿಸೋರ್ಸ್ನ ಯೂಸ್ ಮಾಡ್ತೀರಾ ಓದ್ಕೊಳ್ಳೋದಕ್ಕೆ? ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ತೀರಾ ಅಥವಾ LBA ಯೂಸ್ ಮಾಡ್ತೀರಾ? ಬೇಗ ಬೇಗ ಕಾಮೆಂಟ್ ಮಾಡಿ ಆ್ಯಂಡ್ ದೆನ್ ವಿ ವಿಲ್ ಪ್ರೊಸೀಡ್. ಓಕೆ, ಟೆಕ್ಸ್ಟ್ ಬುಕ್ ಯೂಸ್ ಮಾಡ್ಕೊಂಡು ಓದ್ತೀರಾ ಮಕ್ಕಳ ಅಥವಾ LBAನ ರೆಫರ್ ಮಾಡಿಕೊಂಡು ಓದ್ತೀರಾ? LBAನ ರೆಫರ್ ಮಾಡಿಕೊಂಡು ಓದ್ತೀರಾ? ಇವಾಗ ಲೆಟ್ಸ್ ಲುಕ್ ಎಟ್ ದ ಡಿಫ್ರೆನ್ಸ್. ಓಕೆ, ಯಾವಾಗ ನಾವು ಟೆಕ್ಸ್ಟ್ ಬುಕ್ ಓದಬೇಕು, ಕ್ವೆಶನ್ಸ್ ಓದಬೇಕು ಮತ್ತು ಯಾವಾಗ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವೆಶನ್ಸ್ ಓದಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಎರಡನ್ನೂ ಯಾವಾಗ ಉಪಯೋಗಿಸ್ಬೇಕೋ ಆವಾಗಲೇ ಉಪಯೋಗಿಸ್ಬೇಕು. ಆವಾಗಲೇ ನೀವು ಈ ಹುಡುಗಿ ಥರ ಖುಷಿಯಾಗಿರ್ತೀರ. ಓಕೆ, ಸೊ ಮೊದಲನೇದಾಗಿ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ನಿಮ್ಗೆ ಎಲ್ಲಿ ಸಿಗತ್ತೆ ಮಕ್ಕಳ? ನಿಮಗೆ ಸಿಗತ್ತೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ, ನಿಮ್ಮ ಒಂದು ಪುಸ್ತಕದಲ್ಲಿ ನಿಮಗೆ ಈ ಪ್ರಶ್ನೆಗಳು ಸಿಗತ್ತೆ. ಎಲ್ಲಿ? ನಿಮ್ಮ ಲೆಸನ್ಸ್ ಆದ ನಂತರ. ಪ್ರತಿ ಒಂದು ಲೆಸನ್ಸ್ ಮುಗ್ದಿದ ನಂತರ, ಲೆಸನ್ ಮುಗ್ದಿದ ನಂತರ ನಿಮಗೆ ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ ಸಿಗತ್ತೆ. ಓಕೆ, ಸೊ ಇವಾಗ LBA ಕ್ವೆಶನ್ಸ್ ಎಲ್ಲಿ ಸಿಗುತ್ತೆ ನಿಮಗೆ? LBA ಕ್ವೆಶನ್ಸ್ ನಿಮಗೆ ಗೌರ್ಮೆಂಟ್ KSEAB ವೆಬ್ಸೈಟಲ್ಲಿ ಸಿಗುತ್ತೆ. ಇಲ್ಲದೇ ಇದು ನಮ್ಮ DSCRT ವೆಬ್ಸೈಟಲ್ಲಿ ಕೂಡ ಸಿಗತ್ತೆ. ಓಕೆ, ಆ್ಯಂಡ್ ಈ ಒಂದು ಪ್ರಶ್ನೆಗಳೇನಿದೆ ಅದು ನಮ್ಮ ಎಕ್ಸಾಮ್ ರಿಕ್ವೈರ್ಮೆಂಟಿನ ಪ್ರಕಾರ ಇರೋದು. ನಿಮ್ಮ ಎಕ್ಸಾಮಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಕೇಳ್ತಾರಲ್ಲ ಅದರ ಪ್ರಕಾರ ಸೆಟ್ ಮಾಡಿರುವಂತಹ ಒಂದು ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ಕ್ವೆಶನ್ಸ್ ಅಂತ ನಾವು ಹೇಳ್ಬೋದು. ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಏನಿರುತ್ತೆ ತುಂಬ ಬೇಸಿಕ್ ಆಗಿ ಕೇಳಿರುವಂತಹ ಪ್ರಶ್ನೆಗಳು. ಅಟ್ಲೀಸ್ಟ್ ನಮ್ಮ ಇಂಗ್ಲೀಷ್ ಅಥವಾ ಲ್ಯಾಂಗ್ವೇಜಸ್ಸಲ್ಲಿ ಈ ಪ್ರಶ್ನೆಗಳೇನಿದೆ ಅದು ಬೇಸಿಕ್ ಆಗಿದೆ. ಬಟ್ LBA ಕ್ವೆಶನ್ಸಲ್ಲಿ ನಿಮಗೆ ರಿಗರ್ ಜಾಸ್ತಿ ಇದೆ. ಅರ್ಥ ಆಯ್ತಾ? ಅಪ್ಲಿಕೇಶನ್ಸು, ಕಾನ್ಸೆಪ್ಚುಯಲ್ ಬೇಸ್ಡು, ನಾಲೆಡ್ಜ್ ಬೇಸ್ಡು ಈ ರೀತಿಯಾಗಿ ಡಿವೈಡ್ ಆಗಿದೆ. ಸೊ ದಿಸ್ ವಿಲ್ ಪ್ರೆಪ್ ಯು ಫಾರ್ ಯೋರ್ SSLC. ಆಯಿತಾ? ಬಟ್ ಇದರಲ್ಲಿ ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿಗೆ ಹೆಲ್ಪ್ ಆಗುತ್ತೆ. ಓಕೆನಾ ಮಕ್ಕಳ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಕ್ವೈಟ್ ಡೈರೆಕ್ಟ್. ಓಕೆ, ಬಟ್ ನಿಮ್ಮ LBA ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಏನಿದೆ ಡೈರೆಕ್ಟ್ ಅಂದರೆ ಡೈರೆಕ್ಟೂ ಇದೆ, ಬಟ್ ಅದ್ರ ಜೊತೆ ಕಾನ್ಸೆಪ್ಷುಯಲ್ಲು ಮತ್ತು ಟ್ವಿಸ್ಟೆಡ್ ಆಗಿ ಕೂಡ ಕೇಳುವಂತಹ ಪ್ರಶ್ನೆಗಳಿದೆ. ಓಕೆ, ಟೆಕ್ಸ್ಟ್ ಬುಕ್ ಕ್ವೆಶನ್ ಏನನ್ನು ಟೆಸ್ಟ್ ಮಾಡುತ್ತೆ? ಆಯಿತಾ? ನಾವು ಟೆಸ್ಟಿಂಗ್ ಅಂತ ನೋಡಿದಾಗ ಟೆಕ್ಸ್ಟ್ ಬುಕ್ ಕ್ವೆಶನ್ಸು ನೀವು ಏನನ್ನು ಕಲ್ತಿದ್ದೀರಾ ಅಂತ ಟೆಸ್ಟ್ ಮಾಡುತ್ತೆ. ಬಟ್ ನಿಮ್ಮ ಒಂದು LBA ಕ್ವೆಶನ್ಸ್ ಏನಿದೆ ಅದು ನಿಮ್ಮ ಒಂದು ಅಪ್ಲಿಕೇಶನ್ನ ನೋಡುತ್ತೆ. ಇದನ್ನು ಕಲ್ತಿದ್ಯಲ್ವಾ, ಇವಾಗ ಅದನ್ನು ಹೇಗೆ ಅಪ್ಲೈ ಮಾಡಿ ಬರೀತ್ಯಾ ಅಂತ. ಓಕೆ, ಅಂತ ಟೆಸ್ಟು ಮಾಡುತ್ತೆ.
ಆಯ್ತಾ ಮಕ್ಕಳ? ಸೊ ದಿಸ್ ಇಸ್ ಸಮಥಿಂಗ್ ದ್ಯಾಟ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಇದ್ರ ಜೊತೆಗೆ ಸಾಕಷ್ಟು ಪಾಯಿಂಟರ್ಸ್ ಇದೆ. ಇವಾಗ 2 LBA ಮತ್ತೆ ಟೆಕ್ಸ್ಟ್ ಬುಕ್ ಯಾಕೆ ಇಂಪಾರ್ಟೆಂಟ್? ಸೊ ನನಗೆ ನೀವು ಕೇಳಿದ್ರೆ ನನಗೆ 2 ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಆಯಿತಾ? ಯಾಕೆ? ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಏನಿದೆ ನಿಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ನ ಟೆಸ್ಟ್ ಮಾಡುತ್ತೆ. ಬಟ್ LBA ನೀವು ಎಕ್ಸಾಮ್ಗೆ ರೆಡಿ ಆಗಿದ್ದೀರಾ ಅಂತ ಚೆಕ್ ಮಾಡುತ್ತೆ. ಓಕೆ, ಸೊ ಯು ಕ್ಯಾನ್ ಸೇ ಯುವರ್ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಇಸ್ ಸ್ಟೆಪ್ 1. ಆಯಿತಾ? ಆಮೇಲೆ ಸ್ಟೆಪ್ 2 ಬರುತ್ತೆ ನಿಮ್ಮ LBA. ಆಯಿತಾ? ಡೆಫಿನೇಷನ್ಸ್, ಫಾರ್ಮುಲಾಸ್, 1 ಮಾರ್ಕರ್ಸ್, 2 ಮಾರ್ಕರ್ಸ್, 3 ಮಾರ್ಕರ್ಸ್, ಡೈರೆಕ್ಟ್ ಕ್ವೆಶ್ಚನ್ಗೆ ಹೆಂಗೆ ಉತ್ತರ ಬರೀಬೇಕು ಅದನ್ನು ನಿಮಗೆ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ ಪ್ರಿಪೇರ್ ಮಾಡುತ್ತೆ. ಓಕೆ, ಬಟ್ ನಿಮ್ಮ ಥಿಂಕಿಂಗ್ ಎಬಿಲಿಟಿನ ಡೆವಲಪ್ ಮಾಡಿಬಿಟ್ಟು ಅದೇ ಪ್ರಶ್ನೆನ ಮಲ್ಟಿಪಲ್ ಟೈಮ್ಸ್ ಬೇರೆ ಬೇರೆ ರೀತಿಯಲ್ಲಿ ಕೇಳಿರುವಂತಹ LBA ಕ್ವೆಶ್ಚನ್ಸಲ್ಲಿ ನಿಮಗೆ ಕ್ಲಾರಿಟಿ ಮತ್ತು ಎಕ್ಸಾಮ್ ರೆಡಿನೆಸ್ ಹೆಚ್ಚಾಗುತ್ತೆ. ಓಕೆ, ಸೊ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್ ಈಸಿ ಆಗಿರುತ್ತೆ. ಯೂಶಲಿ ನಿಮ್ಮ ಟೀಚರ್ಸೇ ಸೊಲ್ಯೂಷನ್ಸ್ನ ಕೊಟ್ಬಿಡ್ತಾರೆ, LBAಗೂ ಕೊಡ್ತಾರೆ, ಬಟ್ ಇಟ್ ಗಿವ್ಸ್ ಯು ಅನ್ ಆಪರ್ಚುನಿಟಿ ಟು ಲರ್ನ್ ಬೈ ಯೋರ್ ಸೆಲ್ಫ್. ಆಯಿತಾ? ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಆಯಿತಾ? ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸ್. ಇಟ್ಸ್ ಲೈಕ್ ಅ ರಿವಿಷನ್ ಬಟ್ ಇಂಪ್ರೂವ್ಸ್ ಪ್ರಾಬ್ಲಮ್ ಸಾಲ್ವಿಂಗ್. LBAಲಿ ನಿಮಗೆ ಬೇರೆ ಬೇರೆ ರೀತಿಯಾಗಿ ಹೇಗೆ ಆನ್ಸರ್ ಬರಿಬೋದು ಅಂತ ನೀವೇ ಟೆಸ್ಟ್ ಮಾಡ್ಕೊಳ್ಬೋದು. ಪ್ಲಸ್ ನಿಮ್ಮ ರಿವಿಷನ್ ಜೊತೆಗೆ ನಿಮಗೆ ರೆಡಿನೆಸ್ ಕೂಡ ಆಗುತ್ತೆ ಅದಕ್ಕೆ ಎಕ್ಸಾಮ್ಗೆ. ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ಸಲ್ಲಿ ತುಂಬ ಕಡಿಮೆ PYQs ಇದೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳು ಸಿಗುತ್ತೆ ನಿಮಗೆ. ಆದರೆ ನಮ್ಮ LBAಸಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಸಿಗತ್ತೆ. ತುಂಬ ಸುಮಾರು PYQs ಇನ್ಕ್ಲೂಡೆಡ್ ಆಗಿದೆ. ಇವಾಗ ನೀವು ಅನ್ಕೊಂತಿರ್ತೀರಾ, ಮ್ಯಾಮ್ ನೀವು ಇದೆಲ್ಲ ಹೇಳ್ತಿದ್ದೀರಾ, ಅದ್ರಲ್ಲಿ ಹೆಂಗೆ ಬೆನಿಫಿಟ್ ಇದೆ, ಇದ್ರಲ್ಲಿ ಹೆಂಗೆ ಬೆನಿಫಿಟ್ ಇದೆ, ಯಾವುದನ್ನು ಚೂಸ್ ಮಾಡಲಿ ಅಂತ ಕೇಳೋರ್ಗೆ ನೆಕ್ಸ್ಟು ನಾನು ಹೇಳ್ತಾ ಇದ್ದೀನಿ. ಆಯಿತಾ? ಸೊ ಇವಾಗ ಒಂದೇ ಚಾಪ್ಟ್ರು, ಆಯಿತಾ, ಓಮ್ಸ್ ಲಾ, ಲೈಫ್ ಪ್ರಾಸೆಸಸ್, ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಟ್ರಿಗ್ನೋಮೆಟ್ರಿ ಎಲ್ಲ ಒಂದೇ ಚಾಪ್ಟ್ರು. ಆಯಿತಾ? ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು LBAಲಿ ಓವರ್ಲ್ಯಾಪ್ ಕೂಡ ಇರ್ಬೋದು. ಬಟ್ ಜಸ್ಟ್ ಇಮ್ಯಾಜಿನ್ ಮಕ್ಕಳ, ವೈ ಡು ಯು ಹ್ಯಾವ್ ಟು ಚೂಸ್ ಒನ್? ಟೆಕ್ಸ್ಟ್ ಬುಕ್ ಅಂತೂ ಇನ್ನೆವಿಟಬಲಿ ನೀವು ಹೋಮ್ವರ್ಕಲ್ಲಿ, ಕ್ಲಾಸ್ ವರ್ಕಲ್ಲಿ ಬರೀತಿರ್ತೀರ, ಕರೆಕ್ಟ್? ಆ್ಯಂಡ್ ಟೆಕ್ಸ್ಟ್ ಬುಕ್ಕಲ್ಲಿ ಡೈರೆಕ್ಟಾಗಿ ಪ್ರಶ್ನೆಗಳು ಕೇಳ್ತಾರೆ. ವೆನ್ ಇಟ್ ಕಮ್ಸ್ ಟು LBAs ದೇ ಆಸ್ಕ್ ಯು ಅಪ್ಲಿಕೇಶನ್ ಬೇಸ್ಡ್ ಆಲ್ಸೋ. ಆಯಿತಾ? ಆನ್ಸರ್ ಏನಿದೆ ಡೈರೆಕ್ಟ್ಲಿ ಅವೈಲೇಬಲ್ ಆಗಿರುತ್ತೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ. ನಿಮ್ಮ ಸ್ಕೂಲಲ್ಲೇ ಹೇಳ್ಬಿಡ್ತಾರೆ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ದು ಆನ್ಸರ್ಸು. ಬಟ್ LBAಲಿ ಏನಾಗುತ್ತೆ, ನೀವು ಯೋಚಿಸ್ತೀರಾ, ಹುಡುಕ್ತೀರಾ, ಬರೀತೀರಾ, ರೈಟ್? ಸೊ ದಟ್ ಈಸ್ ವೈ LBA ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಮೊದಲನೇದಾಗಿ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಸಾಲ್ವ್ ಮಾಡಿ, ಅದಾದ ನಂತರ ಯು ವಿಲ್ ಸಾಲ್ವ್ LBA. ಓಕೆನಾ? ಮುಂದೆ ನೋಡೋಣ. ಎಸ್, ನಾ ಹೇಳ್ದಂಗೆ ಸ್ಟೆಪ್ 1 ಇಸ್ ಆಲ್ವೇಸ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್, ಸ್ಟೆಪ್ 2 ಇಸ್ LBAs. ಮ್ಯಾಮ್ ಇದ್ರ ಮಧ್ಯ ನಾನು PYQs ಎಲ್ಲಿ ಸೇರಿಸ್ಲಿ? PYQs ಆರ್ ಇನ್ಕ್ಲೂಡೆಡ್ ಇನ್ ಯುವರ್ LBAs ಮಕ್ಕಳ. ಬಟ್ ನಿಮ್ಗೆ ಆದ್ರೂ PYQs ಸಾಲ್ವ್ ಮಾಡಬೇಕು ಅಂದರೆ ಐ ವುಡ್ ಸೇ PYQsನ ಲಾಸ್ಟಲ್ಲಿ ಇಟ್ಕೊಳ್ಳಿ. ಆಯಿತಾ? ನೀವು ಹೆಂಗೆ ಮಾಡೆಲ್ ಕ್ವೆಶನ್ ಪೇಪರ್ಸು ಈ ರೀತಿಯಾಗಿ ಪೇಪರ್ಸ್ನ ನೀವು ತಿಂಗಳಿಗೊಂದು ಡಿಸೆಂಬರಿಂದ ಮಾಡ್ಕೊಂಬ, ತಿಂಗಳಿಗಲ್ಲ ವಾರಕ್ಕೊಂದು ಪರ್ ಸಬ್ಜೆಕ್ಟ್ ಮಾಡಿಕೊಂಡು ಬರ್ಬೋದು. ಓಕೆನಾ? ಸೊ ಅದು ನೀವು ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ಆಯಿತಾ? ಎರಡೂ ನಿಮಗೆ ಜಾಸ್ತಿ ಅಂಕ ಪಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಯಿತಾ? ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಏನಿದೆ ಅದು ನಿಮಗೆ ನಾಲೆಡ್ಜ್ನ ಬಿಲ್ಡ್ ಮಾಡುತ್ತೆ, ಬಟ್ LBA ನಿಮಗೆ ಎಕ್ಸಾಮ್ ರೆಡಿ ಮಾಡುತ್ತೆ. ಆಯಿತಾ? ಆಯಿತಾ? ಸೊ ನೀವು ಎಷ್ಟು LBA ಸಾಲ್ವ್ ಮಾಡ್ತೀರೋ ಅಷ್ಟೇ ಕಾನ್ಫಿಡೆನ್ಸ್ ನಿಮ್ಮದು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಕನ್ಸೆಪ್ಷುಯಲ್ ಲರ್ನಿಂಗ್ನ ಇಂಪ್ರೂವ್ ಮಾಡಲಿಕ್ಕೆ ನಿಮಗೆ ಈ ಟೆಕ್ಸ್ಟ್ ಬುಕ್ ಕ್ವೆಶನ್ಸು ತುಂಬ ತುಂಬ ಮುಖ್ಯ. ಓಕೆನಾ ಮಕ್ಕಳೇ? ಇದೇ ರೀತಿಯಾಗಿ ನಾನು ನಿಮ್ಗೆ ಏನು ಹೇಳಬೇಕು ಅಂದರೆ, ಇವಾಗ ನೀವು ಹೇಳಿ ಮಕ್ಕಳೇ. ಆ್ಯಕ್ಚುಲಿ ನಾನು ಹೇಳೋಕ್ಕಿಂತ ಮುಂಚೆ ನೀವು ಕಾಮೆಂಟ್ ಮಾಡಿ, ಮುಂದೆ ಹೋಗ್ತಾ ಹೋಗ್ತಾ ನೀವು ಚೂಸ್ ಮಾಡ್ತೀರಾ ಇಲ್ಲದ್ರೆ ಎರಡೂ ರೆಫರ್ ಮಾಡ್ತೀರಾ ಅಂತ. ಆಯಿತಾ? ಸೊ ಇವಾಗ ನಿಮ್ಮ SSLC ಎಕ್ಸಾಮ್ಗೋಸ್ಕರ ಸಾಕಷ್ಟು ರಿಸೋರ್ಸಸ್ ಇದೆ ಮಕ್ಕಳ. ಅದನ್ನು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಇವಾಗ ಸ್ಟೆಪ್ 1ಅಲ್ಲಿ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಸಾಲ್ವ್ ಮಾಡಿ, ಆಮೇಲೆ LBA ಮಾಡಿ, ಆಮೇಲೆ PYQs ಮಾಡಿ. ದಿಸ್ ವಿಲ್ ಹೆಲ್ಪ್ ಯು ಅ ಲಾಟ್.
ಓಕೆನಾ? ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳ. ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಆ್ಯಂಡ್ ಮತ್ತೆ ಭೇಟಿಯಾಗೋಣ ಇನ್ನೊಂದು ಕ್ಲಾಸ್ ಜೊತೆಗೆ. ಬಟ್ ಈ ಒಂದು ಕ್ಲಾಸ್ನ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ತೀರಾ ತಾನೆ? ಬಿಕಾಸ್ ಯು ಆಲ್ಸೋ ಲವ್ ಪದ್ಮಾ ಮ್ಯಾಮ್ಸ್ ಕ್ಲಾಸಸ್. ಪ್ಲಸ್ ಯೋರ್ ಫ್ರೆಂಡ್ಸ್ ವಿಲ್ ಬೆನಿಫಿಟ್ ಫ್ರಮ್ ದಿಸ್. ಕಾಂಪಿಟೇಷನ್ ಇಲ್ಲ, ನಿಮ್ಮೆಲ್ಲರಿಗೂ 625 625 ಬಂದರೆ ಎಲ್ಲರಿಗೂ ಫಸ್ಟ್ ರ್ಯಾಂಕೇ ಸಿಗೋದು. ಓಕೆನಾ ಮಕ್ಕಳ? ಸೊ ಅದ್ರ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.